ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ಚಿಸ್ ಅಭಿರುಚಿಗಳು. ಇವತ್ತಿನ ರೆಸಿಪಿ ಪನ್ನೀರ್ ಮಾಡುವ ವಿಧಾನ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು ಬೌಲಾಗೆ, ದೊಡ್ಡ ಬೌಲಾಗೆ ಕಾಯಿಸಬೇಕು. ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿಸಬೇಕು. ನಂತರ 2 ಚಮಚದಷ್ಟು ನಿಂಬೆಹಣ್ಣು ರಸ ಹಾಕಬೇಕು ಕಾಯಿಸಿರುವಂತಹ ಹಾಲಿಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲನ್ನ. ಇಲ್ದಿರ ತಳ ಸಿಗುತ್ತೆ, ಇದೆ ಹಾಲು ಒಡೆದಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಡಬೇಕು. ಸ್ಟವ್ ಮೇಲೆ ಕುದಿಬೇಕು. ಒಡೆದಿರುವಂತಹ ಹಾಲು ಒಂದು ಕಡೆ ಬಂದು ಸೇರುತ್ತದೆ. ಈ ಥರ ಚೆನ್ನಾಗಿ ಮಳ್ತಿದೆ. ಒಂದು ಕಡೆ ಶೋಧನೆ ಆಗುತ್ತೆ, ಈ ಕಡೆ ನಿಲ್ಲುತ್ತೆ ಒಡೆದಿರುವಂತಹ ಹಾಲು. ಒಂದು ಕಡೆ ಕಾಟನ್ ಬಟ್ಟೆಗೆ ಶೋಧಿಸ್ಕೊಳ್ಬೇಕು ಹಾಲು ಒಡೆದಿರುವಂತಹ ಹಾಲನ್ನು. ಈ ಥರ ಕಾಟನ್ ಬಟ್ಟೆಗೆ ರೌಂಡ್ ಈ ಥರ ಮಾಡ್ಕೊಂಬಿಟ್ಟು ನೀರನ್ನು ಹಿಂಡಬೇಕು ಚೆನ್ನಾಗಿ. ಒಂದು ನೀರು ಇಲ್ದಿದ್ದಂಗೆ ಒಂದು ಸ್ವಲ್ಪ ನಾನು ಈ ಥರ ಕರ್ಚಿಪ್ ತೆಗೆದ್ಬಿಟ್ಟು ಚೆನ್ನಾಗಿ ನೀರಾಗಿ ತೊಳಿಬೇಕು. ನಿಂಬೆ ಹಣ್ಣಿನ ರಸ ಹಾಕಿರ್ತೀರಲ್ಲ, ಹುಳಿ ಇರುತ್ತೆ. ಅದಕ್ಕೆ ಚೆನ್ನಾಗಿ 1-2 ಸರಿ ಚೆನ್ನಾಗಿ ತೊಳಿಬೇಕು. ಹುಳಿ ಇರುವಂತಹ ಅಂಶ ಹೋಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳ್ಕೊಬೇಕು. ನಂತರ ಈ ಥರ ಕಾಟನ್ ಕರ್ಚಿಪ್ಪಿಗೆ ನೀರು ಹಿಂಡ್ಬಿಟ್ಟು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡಿಂಗ್ಗೆ ಮರ್ಚಿಡಬೇಕು ಪನ್ನೀರ್ಗೆ. ಈ ಥರ ಮರ್ಚಿಡಬೇಕು. ನಂತರ ಶೋಧಿಸ್ಕೊತೀರಲ್ಲ ಅದರೊಳಗಡೆ ಇಡಬೇಕು. ಇದು ಫೋಲ್ಡಿಂಗ್ ಮಾಡಿರ್ತೀರಲ್ಲ ಕಾಟನ್ ಕರ್ಚಿಪ್ನ ಪನ್ನೀರು ಇಟ್ಟು ಅದ್ರ ಮೇಲೆ ಒಂದು ಭಾರವಾದ ವಸ್ತು ಇಡಬೇಕು. 2 ಅವರ್ಸ್ ತೆಗಿಯಬಾರದು. 2 ಅವರ್ಸ್ ಇಟ್ಬಿಟ್ರೆ ಅಲ್ಲಿ ಅದ್ರಾಗಿರುವ ನೀರಿನ ಅಂಶ ಎಲ್ಲ ಹೀರ್ಕೊಳುತ್ತೆ. 2 ಅವರ್ಸ್ ನಂತರ ನಾವು ಈ ಥರ ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಇಡಬೇಕು. ಈ ಥರ ಪನ್ನೀರು ಬಂದಿದೆ ನೋಡಿ, ಶೇಪ್ ಈ ಥರ ಚೆನ್ನಾಗಿ ಬಂದಿದೆ ಪನ್ನೀರು. ನಂತರ ಇದನ್ನು ಒಂದು ಚಾಕು ತೊಗೊಂಡು 3 ಲೇಯರ್ ಹಚ್ಚಬೇಕು. ಈ ಥರ 3 ಲೇಯರ್ ಹಚ್ಚಬೇಕು. ಈ ಥರ ಚಿಕ್ಕದಾಗೆ ಪೀಸ್ ಮಾಡ್ಕೊಬೇಕು. ಪನ್ನೀರು ಸ್ಮೂತಾಗೆ ಚೆನ್ನಾಗಿ ಬಂದಿದೆ. ಹೋಮ್ ಮೇಡ್ ಪನ್ನೀರು ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.